ಸ್ನೇಹಿತರೆ, ನಿಮ್ಮ ಅಡುಗೆ ಮನೆಯಲ್ಲಿ ಬಳಸುತ್ತಿರುವ ಗ್ಯಾಸ್ ಸಿಲಿಂಡರ್ಗಳ ಬಗ್ಗೆ ಸರ್ಕಾರವು ಒಂದು ದೊಡ್ಡ ಮತ್ತು ಆಶ್ಚರ್ಯಕರ ಸುದ್ದಿಯನ್ನು ಪ್ರಕಟಿಸಿದೆ. ಇದು ನಿಮ್ಮ ದೈನಂದಿನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಮಹತ್ವದ ಬದಲಾವಣೆಯಾಗಿದೆ. ಏಕೆಂದರೆ ಪೈಪ್ಲೈನ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸೌಲಭ್ಯವಿರುವ ನಗರಗಳಲ್ಲಿ ಜನರು ಎಲ್ಪಿಜಿ ಸಿಲಿಂಡರ್ಗಳಿಂದ ಪಿಎನ್ಜಿಗೆ 3 ತಿಂಗಳ ಒಳಗಾಗಿ ಬದಲಾಯಿಸಿಕೊಳ್ಳಬೇಕು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಸ್ಪಷ್ಟ ಆದೇಶ ನೀಡಿದೆ. ಇದನ್ನು ಪಾಲಿಸದಿದ್ದರೆ ಸಂಪರ್ಕವನ್ನು ಕಡಿತಗೊಳಿಸುವಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ಕೂಡ ಎಚ್ಚರಿಕೆ ನೀಡಲಾಗಿದೆ. ಇದು ಕೇವಲ ಒಂದು ಸಾಮಾನ್ಯ ನಿರ್ಧಾರವಲ್ಲ. ದೇಶದ ಅನಿಲ ಭದ್ರತೆಯನ್ನು ಬಲಪಡಿಸುವುದು, ಗ್ರಾಮೀಣ ಪ್ರದೇಶಗಳಿಗೆ ಎಲ್ಪಿಜಿ ಪೂರೈಕೆ ಹೆಚ್ಚಿಸುವುದು ಮತ್ತು ನಗರಗಳಲ್ಲಿ ಸಿಲಿಂಡರ್ ಅವಲಂಬನೆಯನ್ನು ಕಡಿಮೆ ಮಾಡುವುದು ಈ ಕ್ರಮದ ಮುಖ್ಯ ಉದ್ದೇಶಗಳಾಗಿವೆ. ವಿದೇಶದಿಂದ ಅನಿಲ ಸರಬರಾಜಾಗುವಲ್ಲಿ ಉಂಟಾಗುತ್ತಿರುವ ತೊಂದರೆಗಳು, ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಸಾಗಾಣಿಕೆ ಸಮಸ್ಯೆಗಳು ಇವುಗಳ ಹಿನ್ನೆಲೆಯಲ್ಲಿ ದೇಶವು ಎಲ್ಪಿಜಿ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಮಹತ್ವದ ನೀತಿ ಬದಲಾವಣೆಗೆ ಮುಂದಾಗಿದೆ. ಪಿಎನ್ಜಿಯು ಸುರಕ್ಷಿತವಾಗಿದೆ, ಬಳಕೆಗೆ ಬಹಳ ಅನುಕೂಲಕರವಾಗಿದೆ ಮತ್ತು ದೀರ್ಘಕಾಲದಲ್ಲಿ ವೆಚ್ಚ ಪರಿಣಾಮಕಾರಿ ಪರ್ಯಾಯವಾಗಿ ಪರಿಗಣಿಸಲಾಗುತ್ತದೆ. ಏಕೆಂದರೆ ಇದರಿಂದ ಸಿಲಿಂಡರ್ ತುಂಬಿಸುವುದಕ್ಕೆ ಕಾಯುವ ತೊಂದರೆ ತಪ್ಪುತ್ತದೆ, ನಿರಂತರ ಅನಿಲ ಪೂರೈಕೆ ದೊರೆಯುತ್ತದೆ, ಅಪಘಾತದ ಅಪಾಯ ಬಹಳ ಕಡಿಮೆಯಾಗುತ್ತದೆ ಮತ್ತು ಅಡುಗೆ ಮಾಡುವುದು ಹೆಚ್ಚು ಸುಲಭ ಮತ್ತು ಶುದ್ಧವಾಗುತ್ತದೆ. ಇದರ ಜೊತೆಗೆ ಸರ್ಕಾರವು ತ್ವರಿತಗತಿಯಲ್ಲಿ ಮೂಲಸೌಕರ್ಯಗಳನ್ನು ವಿಸ್ತರಿಸುವ ಕೆಲಸಗಳನ್ನು ಮಾಡುತ್ತಿದೆ. ಸುಲಭ ಅನುಮತಿಗಳು ಮತ್ತು ಪರಿಶೀಲನೆಗಳು ಕೂಡ ನಡೆಯುತ್ತಿವೆ. ತಾಂತ್ರಿಕ ಕಾರಣಗಳಿಂದ ಪಿಎನ್ಜಿ ಸಂಪರ್ಕ ಸಾಧ್ಯವಾಗದ ಪ್ರದೇಶಗಳಿಗೆ ಮಾತ್ರ ವಿನಾಯಿತಿ ನೀಡಲಾಗುತ್ತದೆ, ಆದರೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ದೃಢಪಡಿಸಬೇಕು. ಈ ಬದಲಾವಣೆಯು ನಗರಗಳಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದರ ಮೂಲಕ ಗೃಹ ಬಳಕೆಯ ಕೊಳವೆ ಆಧಾರಿತ ನೈಸರ್ಗಿಕ ಅನಿಲ ವಿತರಣೆಯನ್ನು ಬಲಪಡಿಸುವ ಪ್ರಮುಖ ನೀತಿಯಾಗಿದೆ. ಭಾರತವು ಅಡುಗೆ ಅನಿಲ ಆಮದಿನ ಮೇಲೆ ಬಹುವಾಗಿ ಅವಲಂಬಿತವಾಗಿದೆ. ದೇಶೀಯ ಅಗತ್ಯಗಳಲ್ಲಿ 60% ಆಮದು ಮಾಡಲಾಗುತ್ತಿದೆ. ಗಲ್ಫ್ ದೇಶಗಳಲ್ಲಿ ತೈಲ ಉತ್ಪಾದನೆಗೆ ಸಂಬಂಧಪಟ್ಟ ಹಾನಿ ಮತ್ತು ಸಾಗಾಣಿಕೆಯಲ್ಲಿ ಉಂಟಾಗುವ ತೊಡಕುಗಳ ಕಾರಣದಿಂದಾಗಿ ಈಗ ದೇಶೀಯ ಕೊಳವೆ ಆಧಾರಿತ ನೈಸರ್ಗಿಕ ಅನಿಲದ ಮೇಲೆ ಹೆಚ್ಚು ಅವಲಂಬನೆ ಹೆಚ್ಚಿಸಲಾಗುತ್ತಿದೆ. ಇದರಿಂದ ದೇಶದ ಆರ್ಥಿಕತೆ ಬಲಗೊಳ್ಳುತ್ತದೆ, ಪರಿಸರ ಸ್ನೇಹಿ ಇಂಧನ ಬಳಕೆಗೆ ಉತ್ತೇಜನ ಸಿಗುತ್ತದೆ, ಜನರ ಜೀವನ ಗುಣಮಟ್ಟ ಸುಧಾರಿಸುತ್ತದೆ ಮತ್ತು ಸ್ವಾವಲಂಬನೆಯತ್ತ ಒಂದು ಮುಖ್ಯ ಹೆಜ್ಜೆಯಾಗುತ್ತದೆ. ಸ್ನೇಹಿತರೆ, ಈ ಬದಲಾವಣೆಯು ನಿಮಗೆ ಹೇಗೆ ಪ್ರಯೋಜನಕಾರಿಯಾಗುತ್ತದೆ ಎಂದರೆ, ಮೊದಲನೆಯದಾಗಿ ಸುರಕ್ಷತೆ ಬಹಳ ಹೆಚ್ಚುತ್ತದೆ, ಏಕೆಂದರೆ ಸಿಲಿಂಡರ್ ಲೀಕೇಜ್ ಅಪಾಯ ಕಡಿಮೆಯಾಗುತ್ತದೆ. ಎರಡನೆಯದಾಗಿ ಅನುಕೂಲತೆ ಹೆಚ್ಚುತ್ತದೆ, ಯಾವ ಸಮಯದಲ್ಲೂ ಅಡುಗೆ ಮಾಡಬಹುದು. ಮೂರನೆಯದಾಗಿ ದೀರ್ಘಕಾಲದಲ್ಲಿ ವೆಚ್ಚ ಉಳಿತಾಯವಾಗುತ್ತದೆ, ಏಕೆಂದರೆ ಪಿಎನ್ಜಿ ಬೆಲೆಗಳು ಹೆಚ್ಚು ಸ್ಥಿರವಾಗಿರುತ್ತವೆ ಮತ್ತು ಡೆಲಿವರಿ ಶುಲ್ಕಗಳು ತಪ್ಪುತ್ತವೆ. ನಾಲ್ಕನೆಯದಾಗಿ ಪರಿಸರ ರಕ್ಷಣೆಗೆ ಸಹಾಯವಾಗುತ್ತದೆ, ಏಕೆಂದರೆ ಇದು ಕಡಿಮೆ ಕಾರ್ಬನ್ ಹೊರಸೂಸುತ್ತದೆ. ಇದಲ್ಲದೆ ನಗರಗಳಲ್ಲಿ ಸಿಲಿಂಡರ್ ಲಾರಿಗಳ ಸಂಖ್ಯೆ ಕಡಿಮೆಯಾಗುವುದರಿಂದ ಟ್ರಾಫಿಕ್ ಜಾಮ್ ಕಡಿಮೆಯಾಗುತ್ತದೆ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚು ಎಲ್ಪಿಜಿ ತಲುಪುತ್ತದೆ. ಈ ಕ್ರಮವು ಭಾರತದ ಇಂಧನ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯಾಗುತ್ತದೆ ಎಂದು ಹೇಳಬಹುದು. ಸರ್ಕಾರವು ಇದನ್ನು ಉತ್ತೇಜಿಸುವುದಕ್ಕಾಗಿ ಹಲವು ಯೋಜನೆಗಳನ್ನು ರೂಪಿಸುತ್ತಿದೆ ಮತ್ತು ಜನರ ಸಹಕಾರವನ್ನು ಅಪೇಕ್ಷಿಸುತ್ತಿದೆ. ಆದ್ದರಿಂದ ನೀವು ನಿಮ್ಮ ನಗರದಲ್ಲಿ ಪಿಎನ್ಜಿ ಸೌಲಭ್ಯವಿದೆಯೇ ಎಂದು ಪರಿಶೀಲಿಸಿ ಸಕಾಲದಲ್ಲಿ ಬದಲಾಯಿಸಿಕೊಳ್ಳುವುದು ಉತ್ತಮವಾಗುತ್ತದೆ. ತಾಂತ್ರಿಕವಾಗಿ ಸಂಪರ್ಕ ಸಾಧ್ಯವಾಗದವರು ಅಧಿಕಾರಿಗಳನ್ನು ಸಂಪರ್ಕಿಸಿ ವಿನಾಯಿತಿ ಪಡೆಯಬಹುದು. ಇದು ಎಲ್ಲರಿಗೂ ಪ್ರಯೋಜನಕಾರಿಯಾಗುತ್ತದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು? ಇದು ಉತ್ತಮ ಕ್ರಮವೇ ಅಥವಾ ಇನ್ನೂ ಕೆಲವು ಸವಾಲುಗಳಿವೆಯೇ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಇದರಿಂದ ಇತರರೂ ಕೂಡ ತಿಳಿದುಕೊಳ್ಳುತ್ತಾರೆ ಮತ್ತು ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಎಲ್ಲ ಹೊಸ ಸುದ್ದಿಗಳು ಮತ್ತು ಮಾಹಿತಿಗಳನ್ನು ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನಾವು ಹೆಚ್ಚು ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನು ತಯಾರಿಸುತ್ತೇವೆ. ಇನ್ನಷ್ಟು ವಿವರವಾಗಿ ಹೇಳುವುದಾದರೆ, ಈ ಬದಲಾವಣೆಯು ದೇಶದ ಶಕ್ತಿ ಸ್ವಾವಲಂಬನೆಯತ್ತ ಒಂದು ಮುಖ್ಯ ಹೆಜ್ಜೆಯಾಗಿದೆ. ವಿಶ್ವದಲ್ಲಿ ಇಂಧನ ಬೆಲೆಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ದೇಶೀಯ ನೈಸರ್ಗಿಕ ಅನಿಲದ ಮೇಲೆ ಹೆಚ್ಚು ಗಮನ ಹರಿಸುವುದು ಅತ್ಯಗತ್ಯವಾಗಿದೆ. ಪಿಎನ್ಜಿಯು ಪರಿಸರ ಸ್ನೇಹಿ, ಏಕೆಂದರೆ ಇದು ಸ್ವಚ್ಛವಾಗಿದೆ ಮತ್ತು ಅಡುಗೆಯ ಸಮಯದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದರಿಂದ ಮನೆಯಲ್ಲಿ ಯಾವುದೇ ದೊಡ್ಡ ಸಂಗ್ರಹದ ಅಗತ್ಯವಿಲ್ಲ ಮತ್ತು ಮಕ್ಕಳು, ವೃದ್ಧರು ಎಲ್ಲರಿಗೂ ಸುರಕ್ಷಿತವಾಗಿದೆ. ಸರ್ಕಾರವು ಈ ನಿಟ್ಟಿನಲ್ಲಿ ಹಣಕಾಸು ಸಹಾಯ ಮತ್ತು ಸಬ್ಸಿಡಿಗಳನ್ನು ಒದಗಿಸುವ ಸಾಧ್ಯತೆಗಳನ್ನು ಪರಿಶೀಲಿಸುತ್ತಿದೆ. ಇದು ಜನರಿಗೆ ಹೆಚ್ಚು ಆಕರ್ಷಣೀಯವಾಗುತ್ತದೆ. ಒಟ್ಟಾರೆಯಾಗಿ ಇದು ನಗರಗಳನ್ನು ಆಧುನಿಕ ಇಂಧನ ವ್ಯವಸ್ಥೆಗೆ ಕೊಂಡೊಯ್ಯುವ ದೊಡ್ಡ ಕ್ರಮವಾಗಿದೆ ಮತ್ತು ಭವಿಷ್ಯದಲ್ಲಿ ಇನ್ನಷ್ಟು ಪ್ರದೇಶಗಳಿಗೆ ವಿಸ್ತರಣೆಯಾಗುವ ಸಾಧ್ಯತೆಯಿದೆ. ಆದ್ದರಿಂದ ನೀವು ಈ ಸುದ್ದಿಯನ್ನು ಗಂಭೀರವಾಗಿ ತೆಗೆದುಕೊಂಡು
ತೆಗೆದುಕೊಂಡು ನಿಮ್ಮ ಕುಟುಂಬದವರೊಂದಿಗೆ ಚರ್ಚಿಸಿ ಸಕಾಲದಲ್ಲಿ ಕ್ರಮ ತೆಗೆದುಕೊಳ್ಳಿ. ನಿಮ್ಮ ಅನುಭವಗಳನ್ನು ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇದರಿಂದ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಮತ್ತು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ. ಧನ್ಯವಾದಗಳು. ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಮತ್ತು ನಿಮ್ಮ ಸಮಯ ನೀಡಿದ್ದಕ್ಕೆ. ಇದು ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಮಹತ್ವದ ಸುದ್ದಿಗಳನ್ನು ತರುತ್ತೇವೆ. ನಿಮ್ಮ ಬೆಂಬಲವನ್ನು ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮೂಲಕ ತೋರಿಸಿ.